ಇವತ್ತು ಶಿವರಾತ್ರಿ ಹಿನ್ನೆಲೆಯಲ್ಲಿ ನಾವು ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ ಅಂತಾನೆ ಹೇಳ್ಬೋದು. ನಂದಿ ತೀರ್ಥ ದೇವಸ್ಥಾನ ಅಂದ್ಬಿಟ್ಟು ಇದು ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧ ಹೊಂದಿದೆ ಮತ್ತು ಮಲ್ಲೇಶ್ವರಂನಲ್ಲಿ ಇರ್ತಕ್ಕಂಥ ಕಾಡು ಮಲ್ಲೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇರ್ತಕ್ಕಂಥ ಇದು ನಂದಿ ತೀರ್ಥ ದೇವಸ್ಥಾನ. ಸುಮಾರು 400 ರಿಂದ 500 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಅಂತಾರೆ. 35 ವರ್ಷದ ಹಿಂದೆ ಈ ಮಣ್ಣನ್ನ ಕಂಪ್ಲೀಟ್ಲಿ ತೆರವುಗೊಳಿಸಿ ಇಲ್ಲಿನ ದೇವಸ್ಥಾನನ ಮತ್ತೆ ರಿಓಪನ್ ಮಾಡುದು. ಇಲ್ಲಿನ ವಿಶೇಷತೆ ಏನಂದ್ರೆ ನೀವು ನೋಡ್ತಾ ಹೋಗ್ಬೋದು, ಒಂದ್ ರೀತಿಯಾಗಿ ನೀರಿದೆ, ಆ ನೀರಿಗೆ ಬಂದು ಬೀಳ್ತಕ್ಕಂಥ ಕಲ್ಯಾಣಿ ತರದ ಒಂದು ಸಣ್ಣದಾದ ನೀರ್ ಕೂಡ ಇದೆ. ಆ ಕಲ್ಯಾಣಿಗೆ ಬಂದು ನೀರ್ ಬೀಳುತ್ತೆ. ಈ ನೀರು ಎಲ್ಲಿಂದ ಬರುತ್ತೆ, ಯಾವ ರೀತಿಯಾಗಿ ಬರುತ್ತೆ ಅಂತ ಇದುವರೆಗೂ ಸಹ ಯಾರು ಕೂಡ ಇದು ಕಂಡು ಹಿಡಿಯೋದಕ್ಕಾಗಿಲ್ಲ. ಈ ಜಾಗಕ್ಕೆ ಇರ್ತಕ್ಕಂಥ ಅದೊಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಈ ದೇವಸ್ಥಾನ ಕೂಡ ಅಷ್ಟೇ, ಇಂದು ಶಿವರಾತ್ರಿ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತಾದಿಗಳು ಕೂಡ ಭೇಟಿ ನೀಡ್ತಿದ್ದಾರೆ. ಕ್ಯೂ ಸಿಸ್ಟಮ್ ಕೂಡ ಇಲ್ಲಿ ಮಾಡಿದ್ದಾರೆ ಕಂಪ್ಲೀಟ್. ಈ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ನಾರ್ಮಲ್ ದಿನಗಳಲ್ಲಿ ಅಂದ್ರೆ ಹಬ್ಬ ಹರಿದಿನಗಳನ್ನ ಹೊರತುಪಡಿಸಿ ನಾರ್ಮಲ್ ದಿನಗಳಲ್ಲಿ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಯಾವೆಲ್ಲ ರೀತಿಯಲ್ಲಿ ವ್ಯವಸ್ಥೆಗಳು ಮಾಡಬೇಕು ಆ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ. ಈ ವಿಶೇಷಣೆ ಹೊರತುಪಡಿಸಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಆಗಿರ್ಬೋದು ಮತ್ತು ನಂದಿ ತೀರ್ಥ ಆಗಿರ್ಬೋದು, ಗವಿ ಗಂಗಾಧರೇಶ್ವರ ಆಗಿರ್ಬೋದು, ಈ ರೀತಿ ಸಾಕಷ್ಟು ಹೆಸರುವಾಸಿ ದೇವಸ್ಥಾನಗಳು ಬೆಂಗಳೂರಿನಲ್ಲಿ ಇರ್ತವೆ. ಯಾವತ್ತೂ ಅಷ್ಟೇ ಈ ರೀತಿಯಾಗಿ 24 ಗಂಟೆ ದೇಗುಲ ಓಪನ್ ನಮ್ಗೆ ಸಿಗೋದು ಈ ಬಾರಿ ಸಿಕ್ಕಿರೋದು ಭಾಗ್ಯ ಅಂತಾನೆ ಹೇಳ್ಬೋದು. ನೀವು ಕೂಡ ಬನ್ನಿ, ಭೇಟಿ ನೀಡಿ. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.